ಭಾರತದಲ್ಲಿ ವಿವಾಹಕ್ಕೆ ಖರ್ಚು ಮಾಡುವ ಹಣ ತಮ್ಮ ಆದಾಯಕ್ಕಿಂತ 4 ಪಟ್ಟು ಹೆಚ್ಚು. ಇದು ನನ್ನ ಅನ್ವೇಷಣೆ ಅಲ್ಲ. ಜಾಗತಿಕ ಬ್ರೋಕರೇಜ್ ಸಂಸ್ಥೆಯಾದ ಜೆಫ್ರೀಸ್ ಇತ್ತೀಚೆಗೆ ಭಾರತದ ಮದುವೆಗಳ ಕುರಿತು ಅಧ್ಯಯನ ನಡೆಸಿ ಒಂದು ರಿಪೋರ್ಟ್ ಮಾಡಿದೆ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ 80 ಲಕ್ಷ ವಿವಾಹಗಳು ನಡೆಯುತ್ತವೆ. ಕನಿಷ್ಠ 80 ಲಕ್ಷಗಳು. ಕೆಲವರು ಕೋಟಿಗಟ್ಟಲೆ, ಕೆಲವರು ಲಕ್ಷಗಟ್ಟಲೆ, ಇನ್ನು ಕೆಲವರು ಸಾವಿರಾರು ಖರ್ಚು ಮಾಡ್ತಾ ಬರ್ತಾರೆ. ಆದರೆ ಬೇಸರದ ಸಂಗತಿ ಏನೆಂದರೆ, ನಮ್ಮಲ್ಲಿ ಹೆಚ್ಚಾಗಿ ಇನ್ನೊಬ್ಬರ ಆಡಂಬರ ನೋಡಿ ನಮ್ಮಲ್ಲಿ ಅನುಕೂಲತೆ ಇಲ್ಲದಿದ್ರೂ ಕೂಡ ಸಾಲ ಮಾಡಿಯಾದರೂ ಮದುವೆ ಅದ್ದೂರಿಯಾಗಿ ಮಾಡಿ 2 ಮಕ್ಕಳಾದ ನಂತರ ಕೂಡ ಸಾಲ ಬಿಡಿ, ಸಾಲದ ಬಡ್ಡಿ ತೀರಿಸಲು ಆಗ್ತಾ ಇಲ್ಲ. ಇನ್ನೊಬ್ಬರನ್ನು ನೋಡಿ ಇನ್ನೊಬ್ಬರ ಹತ್ರ ಕಾಂಪಿಟೇಷನ್ಗೆ ಹೋಗಿ ನಮ್ಮ ಜೀವನದಲ್ಲಿ ನಾವು ಸೋತು ಹೋಗ್ತೇವೆ. ಆದ್ದರಿಂದ ಯುವ ಜನರಿಗೆ ಒಂದು ಸಣ್ಣ ಸಲಹೆ: ನಿಮ್ಮ ಅನುಕೂಲತೆ ಇದ್ದರೆ ಬೇಕಾದಷ್ಟು ಆಡಂಬರ ಮಾಡಿ, ನಿಮ್ಮ ಹಣ ನಿಮ್ಮ ಹಕ್ಕು. ಆದರೆ ಅದನ್ನು ನೋಡಿ ಇಲ್ಲದವರು ಸಾಲ ಮಾಡುವುದು ಬೇಡ. ಮದುವೆಯ ಆಡಂಬರ ಬಂದವರಿಗೆ ಮನಸ್ಸಿನಲ್ಲಿರುವುದು ಕೇವಲ ಕೆಲವೇ ಕ್ಷಣಗಳು ಮಾತ್ರ. ಇನ್ನೊಂದು ಮದುವೆಗೆ ಹೋದರೆ ಆ ಮದುವೆ ಆಡಂಬರ ಮರೆತೇ ಹೋಗ್ತದೆ. ಕೊರೋನಾ ಸಂದರ್ಭದಲ್ಲಿ ಕೂಡ ಮದುವೆಗಳು ನಡೆದಿತ್ತು. 50ರಿಂದ 100 ಜನರಿಂದ ಮದುವೆ ಈಗಲೂ ಸಾಧ್ಯವಿದೆ. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚುವ. ಸಾಲ ಬೇಡ, ನೆಮ್ಮದಿ ಮುಖ್ಯ. ಸ್ನೇಹಿತರೆ, ನಿಮ್ಮ ಕಮೆಂಟ್ಸ್ ಕೊಡಿ.